ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು. ಮಕರ ಸಂಕ್ರಾಂತಿ 2024. ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ. ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಉಗ್ಗಿ ಎಂದರೆ ಪೊಂಗಲ್. ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ. 2024ರ ಮಕರ ಸಂಕ್ರಾಂತಿ ಯಾವಾಗ? 2024ರ ಮಕರ ಸಂಕ್ರಾಂತಿಯು ದಿನಾಂಕ 15/1/2024ರಂದು ಆಚರಿಸಲಾಗುತ್ತದೆ. ಈ ದಿನ ಸೋಮವಾರವಾಗಿದ್ದು ಪುಷ್ಯ ಶುದ್ಧ ಪಂಚಮಿ ಬೆಳಿಗ್ಗೆ 8:31 ಸಮಯದಲ್ಲಿ ಶತಭಿಷ ನಕ್ಷತ್ರ, ವರಿಯನ್ ಯೋಗ, ಭದ್ರಕರಣ, ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರೆಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಬಾರಿಯ ಸಂಕ್ರಾಂತಿ ದೇವಿ ಯಾರು? ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ. ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ. ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ. ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ. ಸಂಕ್ರಾಂತಿಯ ಫಲಗಳು. ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು, ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯೂ ಅಗ್ನಿ ಅವಘಡಗಳು ಉಂಟಾಗುತ್ತವೆ. ಈ ದಿನ ದ್ವಾದಶ ರಾಶಿಗಳಲ್ಲಿ 3ನೆಯ ರಾಶಿಯಾಗಿರುವ ಮಿಥುನ ರಾಶಿಯ 12 ತಿಂಗಳುಗಳ ಸಂಕ್ರಾಂತಿ ಫಲವನ್ನು ತಿಳಿಯೋಣ. ಜನವರಿ ತಿಂಗಳು. ಉತ್ತಮ ಆರೋಗ್ಯ, ಶತ್ರುಗಳ ಮೇಲೆ ವಿಜಯ, ಹಣ ಹೂಡಿಕೆಯಲ್ಲಿ ಉತ್ತಮ ಲಾಭಾಂಶ, ಕೆಲಸದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ. ಅದೃಷ್ಟ ಸಂಖ್ಯೆ 4, ಅದೃಷ್ಟ ಬಣ್ಣ ಹಳದಿ. ಫೆಬ್ರವರಿ ತಿಂಗಳ ಫಲವನ್ನು ನೋಡುವುದಾದರೆ ಪ್ರಗತಿ ಸಾಧಾರಣ, ಮನಸ್ಸಿನಲ್ಲಿ ಭಯ ತುಂಬಿರುತ್ತದೆ. ಧನ ಲಾಭ, ಯೋಜಿತ ಕಾರ್ಯಗಳಲ್ಲಿ ವಿಳಂಬ ಆಗುವಿಕೆ, ಇತರರಿಂದ ಮೋಸ ಹೋಗುವ ಸಾಧ್ಯತೆ, ಎಚ್ಚರವಿರಬೇಕು. ಅದೃಷ್ಟ ಸಂಖ್ಯೆ 7, ಅದೃಷ್ಟ ಬಣ್ಣ ತಿಳಿ ನೀಲಿ. ಮಾರ್ಚ್ ತಿಂಗಳ ಫಲವನ್ನು ನೋಡುವುದಾದರೆ ಹಣದ ಹರಿವು ಉತ್ತಮವಾಗಿರುತ್ತದೆ, ಮನದ ಭಯ ಹೆಚ್ಚಬಹುದು, ವಿದ್ಯಾರ್ಥಿಗಳಿಗೆ ಯಶಸ್ಸು, ಆಂಜನೇಯ ಸ್ಮರಣೆ ಮಾಡಿದರೆ ಬರುವ ಸಂಕಷ್ಟಗಳಲ್ಲಿ ಕಡಿಮೆ ಉಂಟಾಗುತ್ತದೆ. ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕಡು ಕೆಂಪು. ಏಪ್ರಿಲ್ ತಿಂಗಳಿನಲ್ಲಿ ಸ್ವಪ್ರಯತ್ನದಿಂದ ಧನಲಾಭ, ವ್ಯವಹಾರದಲ್ಲಿ ಪ್ರಗತಿ, ಬಂಧು ಜನರ ವಿರೋಧ ಹೆಚ್ಚಳ, ಕಾರ್ಯನಷ್ಟ, ವಿದ್ಯಾರ್ಥಿಗಳಿಗೆ ಯಶಸ್ಸು. ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ನೀಲಿ. ಮೇ ತಿಂಗಳ ಫಲಗಳನ್ನು ನೋಡುವುದಾದರೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ, ಅನಾರೋಗ್ಯ ಕಾಡಬಹುದು, ವ್ಯವಹಾರದಲ್ಲಿ ಪ್ರಗತಿ ಕುಂಠಿತವಾಗಬಹುದು, ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಪ್ರಗತಿ ಉಂಟಾಗುತ್ತದೆ. ಪ್ರತಿನಿತ್ಯ ದೇವಿ ಸ್ಮರಣೆ ಮಾಡಿದರೆ ಅತಿ ಉತ್ತಮ. ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ಹಸಿರು. ಜೂನ್ ತಿಂಗಳ ಫಲಗಳ ಬಗ್ಗೆ ನೋಡುವುದಾದರೆ ಧನ ವ್ಯಯದ ಬಗ್ಗೆ ಎಚ್ಚರಿಕೆ ಬೇಕು, ಉದಾಸೀನತೆ ಕಾಣಬಹುದು, ಕಾರ್ಯದಲ್ಲಿ ಪ್ರಗತಿ ಕುಂಠಿತವಾಗಬಹುದು, ದೇಗುಲ ದರ್ಶನವನ್ನು ಮಾಡಿದರೆ ಉತ್ತಮ ಫಲ. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ತಿಳಿ ನೀಲಿ. ಜುಲೈ ತಿಂಗಳ ಫಲಗಳು. ಹಣಕಾಸಿನ ಅಡಚಣೆ ಉಂಟಾಗುತ್ತದೆ, ಗುರು ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆಯುವುದು ಒಳ್ಳೆಯದು, ವಿದ್ಯಾರ್ಥಿಗಳಿಗೆ ಯಶಸ್ಸು ಬರುತ್ತೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ವಿಘ್ನಹರ ಗಣಪನ ಆರಾಧಿಸಿದರೆ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ. ಅದೃಷ್ಟ ಸಂಖ್ಯೆ 4, ಅದೃಷ್ಟ ಬಣ್ಣ ಕಡು ಕೆಂಪು. ಆಗಸ್ಟ್ ತಿಂಗಳ ಫಲಗಳು. ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಅಸಮಾಧಾನ ಕಾಡಬಹುದು, ಹಣದ ಹರಿವು ಉತ್ತಮವಾಗಿರುತ್ತೆ, ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸು, ಲಕ್ಷ್ಮೀ ಆರಾಧನೆಯಿಂದ ಅನುಕೂಲ ಆಗುತ್ತೆ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಬಿಳಿ. ಸೆಪ್ಟೆಂಬರ್ ತಿಂಗಳ ಫಲಗಳು. ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾರಾಧನೆ ಮಾಡೋದು ಬಹಳ ಅಗತ್ಯ ಇರುತ್ತೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು, ಹಣಕಾಸಿನ ವ್ಯವಹಾರದಲ್ಲಿ ದುಡುಕಿನಿಂದ ಅಪಾಯ ಸಂಭವ, ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು,
ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ನೀಲಿ. ಅಕ್ಟೋಬರ್ ತಿಂಗಳ ಫಲಗಳನ್ನು ನೋಡೋದಾದರೆ, ಹಣ ವ್ಯಯ ಆಗುತ್ತೆ, ಶುಭ ಕಾರ್ಯಗಳಿಗೆ ಮುನ್ನಡೆ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಡಿಮೆ ಆಗುತ್ತೆ, ಮಕ್ಕಳ ಪ್ರಗತಿ ಉತ್ತಮವಾಗಿರುತ್ತೆ, ಲಕ್ಷ್ಮೀ ಆರಾಧನೆಯಿಂದ ಸಾಕಷ್ಟು ಸಂಕಷ್ಟಗಳು ನೀಗ್ತವೆ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಬೂದು ನೀಲ. ನವೆಂಬರ್ ತಿಂಗಳಿನ ಫಲಗಳು: ಆರ್ಥಿಕ ಅಡಚಣೆ ಉಂಟಾಗುತ್ತೆ, ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಮಕ್ಕಳ ಪ್ರಗತಿ ಉತ್ತಮವಾಗುತ್ತೆ, ವ್ಯವಹಾರಗಳಲ್ಲಿ ಸ್ವಲ್ಪ ಎಡರು ತೊಡರುಗಳು ಕಂಡುಬರ್ತವೆ, ಸ್ವಲ್ಪ ಎಚ್ಚರಿಕೆಯ ನಡೆಯ ಅಗತ್ಯ ಇರುತ್ತೆ. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ಹಾಲು ಹಳದಿ. ಡಿಸೆಂಬರ್ ತಿಂಗಳಿನ ಫಲಗಳನ್ನು ನೋಡೋದಾದರೆ, ಮಾತಿನಿಂದ ಸ್ವಲ್ಪ ಸಮಸ್ಯೆ ಆಗೋ ಥರ ಕಾಣಿಸುತ್ತೆ. ಕಾರ್ಯಸ್ಥಳದಲ್ಲಿ ಅಸಮಾಧಾನ ಉಂಟಾಗುತ್ತೆ, ಬಹಳ ಎಚ್ಚರಿಕೆಯ ಮಾತುಗಳು ಆಡಬೇಕಾಗುತ್ತೆ, ಹಣದ ಮುಗ್ಗಟ್ಟು ಉಲ್ಬಣ ಆಗುತ್ತೆ, ಶನೀಶ್ವರ ಮಂತ್ರವನ್ನು ಪಠಿಸಿದರೆ ಸ್ವಲ್ಪ ಶಾಂತಿ ಆಗಬಹುದು. ಅದೃಷ್ಟ ಸಂಖ್ಯೆ 4, ಅದೃಷ್ಟ ಬಣ್ಣ ನೀಲವರ್ಣ. ಕರ್ಕಾಟಕ ರಾಶಿ ಫಲಗಳು ಮುಂದಿನ ವಿಡಿಯೋದಲ್ಲಿ. ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.